ಶರತ್ ಸರ್, ಈಗ ಮೊದಲು ಹಬ್ಬ ಅಂತ ಹೇಳಿದಾಗ ಅಥವಾ ಸಂಭ್ರಮಾಚರಣೆ ಅಂತ ಹೇಳಿದಾಗ ಖುಷಿಯಿಂದ ಪಟಾಕಿಯನ್ನು ಹಾರಿಸ್ತಾ ಇದ್ರು. ಬಟ್ ಇವಾಗ ಕಾಂಪಿಟೇಷನ್ ಇದೆಯಾ ಅಂತ ಅನ್ಸುತ್ತಾ? ಅಂದರೆ ಪಕ್ಕದ ಮನೆಗಿಂತ ನಾನೇ ಶ್ರೇಷ್ಠ, ನಾನೇ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ಪಕ್ಕದವರಿಗೆ ಏನು ಸಮಸ್ಯೆ ಆಗೋದು ಅನ್ನೋದು ಅವರಿಗೆ ಅರಿವು ಇರೋದಿಲ್ಲ. ಒಟ್ಟಿನಲ್ಲಿ ನಾನು ಜಾಸ್ತಿ ಸೌಂಡ್ ಮಾಡುವಂಥ ಪಟಾಕಿಯನ್ನು ಹಾರಿಸಿದ್ರೆ ನಂದೇ ಹಬ್ಬ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ಇದೆ. ಈ ಟಾಪಿಕ್ ತಗೊಂಡಿದ್ದಕ್ಕೆ ಅಗೇನ್ ತುಂಬಾ ಒಳ್ಳೆ ಒಂದು ಡಿಸ್ಕಷನ್. ಎಕ್ಸ್ಪರ್ಟ್ಸ್ ಆಲ್ರೆಡಿ ಹೇಳ್ತಿದ್ರು, ನಿಮ್ಮ ಪ್ರಶ್ನೆಗೆ ಕೂಡ ಆನ್ಸರ್ ಕೊಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಸೊ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕಾಂಪಿಟಿಷನ್ ಅನ್ಬಹುದು, ಅಥವಾ ಇಲ್ಲಿ ಬರೀ ಕ್ವಾಲಿಟಿ ರಿಲೇಟೆಡ್ ಅಲ್ಲ, ಕ್ವಾಂಟಿಟಿ ರಿಲೇಟೆಡ್ ಕಾಂಪಿಟಿಷನ್ ಶುರು ಆಗ್ಬಿಟ್ಟಿದೆ. ಅವರು 10 ಬಾಕ್ಸ್ ಪಟಾಕಿನ ತಗೊಂಡ್ ಹೊಡೆದ್ರೆ ನಾನು 50 ಬಾಕ್ಸ್ ತಗೊಂಡ್ಬರ್ತೇನೆ, ಅವ್ರು 50 ತಗೊಂಡ್ರೆ ನಾನು 100 ತಗೊಂಡ್ಬರ್ತೇನೆ ಅನ್ನುವಂತಹ ಮನೋಭಾವ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಚಿಕ್ಕ ಮಕ್ಕಳು ಅಂದ್ರೆ ಒಂದು 10 ವರ್ಷ, 12 ವರ್ಷ, 15 ವರ್ಷ. ನಾನ್ ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲ BTM ಲೇಔಟ್ ಇರ್ಬೋದು, ಬನ್ನೇರಘಟ್ಟ ರೋಡ್ ಹತ್ರ ಇರ್ಬೋದು, ನಾನು ನೋಡ್ತಾ ಇದ್ದೇನೆ. ಅವರು ಕಾಂಪಿಟಿಷನ್ ಮೇಲೆ ಪರ್ಚೇಸ್ ಮಾಡೋದಾಗ್ಲಿ, ಕಾಂಪಿಟಿಷನ್ ಮೇಲೆ ಅದನ್ನ ಸುಡೋದಾಗ್ಲಿ, ಪಟಾಕಿ ನೋಡೋದಾಗ್ಲಿ ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಆ ರೀತಿಯ ಒಂದು ಮನೋಭಾವ ಇದೆ. ಸರ್ ಬೇರೆ ಬೇರೆ ಡೈಮೆನ್ಷನ್ಸ್ ಗಳಲ್ಲಿ ಮಾತಾಡಿದ್ರು. ಫಸ್ಟ್ ಇಬ್ರು ಎಕ್ಸ್ಪರ್ಟ್ಸ್ ತುಂಬಾ ಚೆನ್ನಾಗಿತ್ತು, ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಮಾತಾಡ್ತಾ ಇದ್ರು. ಬಟ್ ಆ ಮುಂಚೆ ಬಂದಿರುವಂತ ಕೆಮಿಕಲ್ಸ್ ಯಾವ್ದಿತ್ತು, ಇವಾಗ ಯಾವ್ದಿದೆ, ಇವತ್ತಿನ ಒಂದು ಬಳಕೆ ಆಗ್ತಿರುವಂತಹ ಕೆಮಿಕಲಿನ ನಮ್ಮ ಒಂದು ಪರಿಣಾಮ ಆರೋಗ್ಯದ ಮೇಲೆ ಏನ್ ಬೀರ್ತಾ ಇದೆ ಅಂತ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ, ಮ್ಯಾಕ್ಸಿಮಮ್ ಏನು ಪಟಾಕಿಗಳಿದೆ, ಬೇರೆ 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 ವೆರೈಟಿಗಳು, ಅದರಲ್ಲಿ ನನ್ನ ಪ್ರಕಾರ 75ರಿಂದ 80% ಅಷ್ಟು ಹಾನಿಕಾರಕ ಇರುತ್ತೆ. ಅದು ಒಂದು ವಾಟರ್ ಪೊಲ್ಯೂಷನ್ ಇರಬಹುದು, ಒಂದು ನಾಯ್ಸ್ ಪೊಲ್ಯೂಷನ್ ಇರಬಹುದು, ಅಥವಾ ಏರ್ ಪೊಲ್ಯೂಷನ್ ಇರಬಹುದು, ಸಾಯಿಲ್ ಪೊಲ್ಯೂಷನ್ ಇರಬಹುದು, ಇದೆಲ್ಲದರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ಕಾಂಪಿಟೇಟಿವ್ ಮನೋಭಾವನ ನಾವು ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಅನ್ನೆಸೆಸರಿ ಸುಮ್ನೆ ಜಾಸ್ತಿ ಪಟಾಕಿನ ಜಾಸ್ತಿ ಜನ ಸುಮ್ನೆ ಹೊಡೆದಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಎಸ್ ರಾಘವೇಂದ್ರ ಅವರು, ಈಗ ಕೆಲವೊಬ್ಬರ ವಾದ ಏನು ಅಂತ ಹೇಳಿದ್ರೆ, ಹಬ್ಬ ಬರೋದು ವರ್ಷಕ್ಕೊಮ್ಮೆ, ಒಂದಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಒಂದಿನ ಪಟಾಕಿನ ಹಾರಿಸಿದ್ರೆ ಏನು ಸಮಸ್ಯೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಅಲ್ಲ, ದೀಪಾವಳಿ ಹಬ್ಬ ಅಂದರೆ ದೀಪಗಳ ಹಚ್ಚಿ ಹಬ್ಬ ಮಾಡೋದು. ಈ ಪೂರ್ವಜರು ನಾವು ಬಂದಿದ್ದಾರೆ. ಪೂರ್ವಜರು ಪಟಾಕಿ ಹೊಡೆದೇ ಏನು ಹಬ್ಬ ಮಾಡ್ತಾ ಇರಲಿಲ್ಲ. ಅದೇನು ಹೇಳಿದ್ವಲ್ಲ, 1-2 ಯಾಕಾಗಿ ಹಬ್ಬದ ಟೈಮಲ್ಲಿ ಪಟಾಕಿ ಹೊಡಿತಿದ್ರು ಅಂದರೆ, ಇವಾಗ ನಮ್ಮನೇಲೇ ಕಿತ್ತಾಡ್ತಾ ಇರ್ತೇವೆ, ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇವಾಗ ಹಬ್ಬ ಮಾಡ್ಬೇಕಾದ್ರೆ ನಮ್ಮ ಫ್ಯಾಮಿಲಿಗಳ ಒಟ್ಟಾಗಲ್ಲ. ಆದರೆ ಮುಂಚೆ ಎಲ್ಲ ಏನಾಗೋದು, ಒಂದು ಹಳ್ಳಿ ಅಂದರೆ ನಾವು ಸಂಕ್ರಾಂತಿ ಹಬ್ಬ ಹಬ್ಬಕ್ಕೆ ನಮ್ಮಲ್ಲಿ ಒಂದು ಆಲದ ಮರ ಇದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸೇರ್ತಾ ಇದ್ದೀವಿ. ಅಲ್ಲಿ ಸೇರಿಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹಬ್ಬ ಮಾಡ್ತಾ ಇದ್ದೀವಿ. ಅವು ಯಾಕಾಗಿ ಮಾಡ್ತಿದ್ವಿ ಅಂದರೆ, ಅಲ್ಲೇನಾದರೂ ಒಂದು ಕಾಡು ಪ್ರಾಣಿಗಳು ಬರ್ಬೋದು, ಆನೆಗಳು ಬರ್ಬೋದು, ಇದೆಲ್ಲ ಈ ಥರ ಬರದೇ ಇರೋದಕ್ಕೋಸ್ಕರ ನಾವು ಪಟಾಕಿಗಳನ್ನು ಹೊಡಿತಾ ಇದ್ದೀವಿ, ಯಾಕೆಂದರೆ ಅವೊಂದು ಇದಾಗಲಿ ಅಂತ. ಈಗೇನಾಗಿದೆ, ಈ ಪಟಾಕಿಗಳು ಅಂದ ತಕ್ಷಣ ನೀವು ಪಟಾಕಿಗಳ ಸೌಂಡ್ ಅಲ್ಲ ರೀ, ಅದು ಹೆಂಗೆ ಅಂದರೆ, ನೀವು ಈ MG ರೋಡಲ್ಲಿ ಹೊಡೆದಿರೋ ಪಟಾಕಿ ಹೆಚ್ಚು ಕಮ್ಮಿ ನಾಗರಬಾವಿ ಕೇಳುತ್ತೆ. ಆ ರೀತಿ ಒಂದು ಸೌಂಡನ್ನು ಇಟ್ಟಾರೆ, ಮಿತಿನೇ ಇಲ್ಲ. ಈ ಪಟಾಕಿ ಹೊಡೆಯೋರು ನಮ್ಮದು ಮನೆ ಸೌಂಡ್ ಜಾಸ್ತಿ ಕೇಳಲಿ ಅನ್ನೋದ್ರ ಒಂದು ಬದಲಿಗೆ ಈಗ ಬ್ರ್ಯಾಂಡ್ಗಳು, ನಮ್ಮ ಪಟಾಕಿ ಬ್ರ್ಯಾಂಡ್ ಜಾಸ್ತಿ ಸೌಂಡ್ ಆಗಲಿ, ನಮ್ಮ ಪಟಾಕಿ ಬ್ರ್ಯಾಂಡ್ ಜಾಸ್ತಿ ಸೌಂಡ್ ಆಗಲಿ ಅನ್ನೋ ಕಾಂಪಿಟೇಷನಲ್ಲಿ ಇವತ್ತು ಏನಾಗಿದೆ, ಆ ಪಟಾಕಿ ತಯಾರಿ ಮಾಡೋ ಕಂಪ್ನಿಗಳು ಕೂಡ ಇವತ್ತು ಏನಾಗಿದೆ, ಒಂದಕ್ಕಿಂತ ಒಂದು ಜಾಸ್ತಿ ಸೌಂಡ್ ಬರೋ ಥರ ಇವಾಗ ಮಾಡ್ತಾ ಇದ್ದಾರೆ. ಇದೆಲ್ಲ ಬ್ಯಾನ. ಯಾಕೆಂದರೆ ನೋಡಿ, ಪರಿಸರ ಅನ್ನೋದು ಇವತ್ತು ನಮಗೆ, ಈಗ ಮುಂಚೆಲ್ಲ ನಾವೇನು ಮಾಡ್ತಿದ್ವಿ, ಬೆಂಗಳೂರಲ್ಲಿ ನಾವು ಯಾವುದೋ ಕೆರೆ ನೀರನ್ನು ಇದೇ 2099 2000ವರೆಗೂ ಕೆರೆ ನೀರುಗಳನ್ನ ಕುಡಿತಾ ಇದ್ವಿ ನಾವು. ಮಾಮೂಲಿ ಕೆರೆಗಳ ನೀರು ಕುಡಿತಾ ಇದ್ವಿ. ಈಗ ಇವತ್ತು ಏನಾಗಿದೆ, ಕೆರೆ ನೀರುಗಳು ತೊಳ್ಕೊಳಕ್ಕಾಗಲ್ಲ, ಆಮೇಲೆ ಅಲ್ಲಿ ಹತ್ತಿರ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಇವತ್ತು. ಪರಿಸರ ಹಾನಿ ನಾವು ಹೀಗೆ ಮಾಡ್ಕೊತ ಹೋದ್ರೆ, ಇವತ್ತು ನೋಡಿ ಕಾವೇರಿ ನದಿ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ. ಕಾವೇರಿ ನದಿ ನೀರು ಕುಡಿಬೇಕಾದಾಗ ನೀವು ಕಾವೇರಿ ನದಿ ಶುದ್ಧವಾಗಿರ್ಬೇಕಲ್ಲ. ಈಗ ಬರೀ ಪಟಾಕಿ ಬ್ಯಾನ್ ಮಾಡೋದು ಒಂದೇ ಅಲ್ಲ, ನದಿ ದಡೆಯ ಮೇಲ್ಗಳಿಗೆ ಇವತ್ತು ಏನೆಲ್ಲ ಪರಿಸರ ಹಾನಿ ಮಾಡ್ತಾ ಇದ್ದಾರೆ. ಎಣ್ಣೆ ಬಾಟ್ಲಿ ಇರ್ಬೋದು, ಪಾರ್ಟಿ ಮಾಡೋದಿರ್ಬೋದು, ಈ ಕಾರ್ಖಾನೆಗಳಿಂದ ಹೋಗುವಂಥ ನೀರುಗಳಿರ್ಬೋದು, ಪ್ರತಿಯೊಂದು ಪರಿಸರಕ್ಕೆ ಹಾನಿ ಆಗುವಂಥದ್ದು ಎಲ್ಲದನ್ನೂ ಕೂಡ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಬೇಕು ಇವತ್ತು. ಬರೀ